ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಲೈವ್ ಇರಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ ಈ ಕಡೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಟೆಸ್ಟ್ ಡೇ 2 ಅಲ್ಲಿ ಏನೇನಾಯ್ತು ಅಂತ ನೋಡ್ಕೊಂಡ್ ಬರೋಣ. ಅದರೊಂದಿಗೆ ಬಾಂಗ್ಲಾದೇಶ್ ಅವರು ಆಸ್ಟ್ರೇಲಿಯಾನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲ್ಸಿದ್ದಾರೆ ಗುರು. ಒಂಥರ ಕ್ರೇಜಿ, ಅಂದ್ರೆ ಎಲ್ಲಿ ಕ್ರೆಡಿಟ್ಸ್ ಕೊಡಬೇಕು ಅಲ್ಲಿ ಕೊಡೋಣ ಅಂತ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಈ ಕಡೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಡೇ 2 ಏನಾಯ್ತು ಅಂತ ನೋಡ್ಕೊಂಡು ಬರೋದಾದ್ರೆ, ನಾನು ಫುಲ್ಲು 9 ಗಂಟೆಗೆಲ್ಲ ಇದ್ಬಿಟ್ಟು 9:45 ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನೋಡ್ತೀನಿ ಮಳೆ ದೋ ಅಂತ ಮಳೆ. ಇನ್ನೇನು 10:15 ಸ್ವಲ್ಪ ರಿಫ್ರೆಶ್ ಮಾಡಿದೆ, ಆವಾಗ ಇಲ್ಲ ಸ್ಟಾರ್ಟ್ ಆಗುತ್ತೆ ಗುರು ಅಂತ ಅಲ್ಲಿ ಅಪ್ಡೇಟ್ ಕೊಟ್ಟರು. ಅದಾದ್ಮೇಲೆ ನೋಡ್ತೀನಿ 1-2 ನಿಮಿಷ ಆಗಷ್ಟರಲ್ಲಿ ಮತ್ತೆ ಕವರ್ಸ್ ಆನ್ ಅಂತ ಮತ್ತೆ ಮಳೆ ಬಂತು ಅಂತ. ಒಂಥರ ಹೆಂಗಂದ್ರೆ ಲಂಚ್ ಬ್ರೇಕೇ ತೊಗೊಂಡ್ರು ಇವರು ಬೇಗ ಅಂತ. ಲಂಚ್ ಬ್ರೇಕ್ ತೊಗೊಂಡು ಅದಾದ್ಮೇಲೆ ವಾಪಸ್ ಬಂದು ಅಟ್ಲೀಸ್ಟ್ ಬ್ಯಾಟಿಂಗ್ ಆಡಕ್ಕೆ ಸಿಕ್ತು ನಮ್ಮ ಭಾರತ ತಂಡಕ್ಕೆ ಅಂತ ನಾನಿಲ್ಲಿ ಡೇ 2 ಫುಲ್ಲು ವೇಸ್ಟ್ ಆಗಿಬಿಡುತ್ತೆ, ರದ್ದಾಗಿಬಿಡುತ್ತೇನೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಬಟ್ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಎಲ್ಲ ಆಡಿದ್ರು. ಈ ಕಡೆ ದೇವದತ್ ಪಡಿಕಲು ಮತ್ತು ನಮ್ಮ ರಿಷಬ್ ಪಂತ್ ಅವರು ನಿನ್ನೆ ಏನು 288 ರನ್ಗೆ 2 ವಿಕೆಟ್ ಏನು ಹೋಗಿರುತ್ತಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಗ್ಯಾಪಲ್ಲಿ. ಈ ಕಡೆ ನಮ್ಮ ರಿಷಬ್ ಪಂತ್ ಅವರು 39 ರನ್ ಎಲ್ಲ ಹೊಡಿತಾರೆ. ಬಟ್ ಏನ್ ಗೊತ್ತಾ, ಸ್ವಲ್ಪ ಬೇಗನೆ ಹೊಡಿಯೋಕೆ ಹೋದ್ರು, ದಡಬಡ ಅಂತ ಆಡೋಕೆ ಹೋದ್ರು ಅಂತ ಅನ್ನಿಸ್ತು. 305 ರನ್ನು ಏನು 307 ರನ್ ಏನೋ ಇರುತ್ತೆ. ಆ ಟೈಮಲ್ಲಿ 2 ವಿಕೆಟ್ ಹೋಗಿರುತ್ತೆ ಗುರು. ಬಟ್ ರಿಷಬ್ ಪಂತ್ ಅವ್ರು ಹೊಡಿಯೋಕೆ ಹೋಗ್ಬಿಟ್ಟು ಔಟ್ ಆಗ್ತಾನೆ ಅಣ್ಣ. ಅದಾದ್ಮೇಲೆ ಗ್ಯಾಪಲ್ಲಿ ನಮ್ಮ ರಾಹುಲ್ ಅಣ್ಣ ಎಲ್ಲ ಬರ್ತಾರೆ. ರಾಹುಲ್ ಅಣ್ಣ ಫುಲ್ ಕ್ರ್ಯಾಂಪ್ಸ್ ಎಲ್ಲ ಇಟ್ಕೊಂಡು ನಿನ್ನೆ ಆಡೋಕ್ಕಾಗಿರಲಿಲ್ಲ, ಇವತ್ತು ಬಂದು ಸೆಂಚುರಿ ಹೊಡಿಯೋಣ ಅಂತ ಬರ್ತಾರೆ. ಬಟ್ 82 ರನ್ ಹೊಡೆದಿರ್ತಾರೆ. ಆ ಟೈಮಲ್ಲಿ ಬಕ್ಕಂತ ಅವರು ಔಟ್ ಆಗಿಬಿಡ್ತಾರೆ. ಆಮೇಲೆ ಈ ಕಡೆ ನಮ್ಮ ಪಡಿಕಲಣ್ಣ ಅಂತ ಭಯಂಕರ ಆಡ್ತಾ ಇದ್ರು, ಸಲ್ಯೂಟ್ ಹೊಡೆಯೋಣ. ಯಾಕಂದ್ರೆ 131 ರನ್ನಿಂದ ಅಂದ್ರೆ ನಿನ್ನೆ 331 ಹೊಡೆದಿದ್ರು, ಅಲ್ಲಿಂದ 167 ರನ್ ಹೊಡಿತಾರೆ. ಒಂಥರ ಏನಂದ್ರೆ ಸ್ಟೇಬಲ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಯಾರಾದರೂ ಆಡಿದ್ದಾರೆ ಈ ಪಂದ್ಯದಲ್ಲಿ ಅಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಅಂತ ಹೇಳಿದ್ರೆ ಅದು ಪಡಿಕಲ್ ಅಂತ ಹೇಳ್ತೀನಿ. ಸೂಪರ್ಬ್ ಇನ್ನಿಂಗ್ಸು. ಅಂದರೆ ಎಲ್ಲೂ ಏನು ಒಂಥರ ಏನು ಇವಾಗ ಔಟ್ ಆಗ್ತಾರೆ ಹಿಂಗೆ ಹಂಗೆ ಏನು ಕಾಣಿಸ್ಲಿಲ್ಲ ಗುರು. ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಆಡಿದ್ರು ಅಂತ. ಬಟ್ ಏನಂದರೆ 167 ರನ್ ಹೊಡೆದಾಗ ಪಕ್ಕಂತ ಅವರು ಸ್ಟಂಪ್ ಎಲ್ಲ ಔಟ್ ಆಗಿಬಿಡ್ತಾರೆ ಗುರು. ಬಟ್ ಆದರೂ ಒಂಥರ ಅಲ್ಲಿವರೆಗಂತೂ ಭಯಂಕರ ಆಡಿದ್ದು. ನೀವು ನೋಡಿ ಇವಾಗ ಏನಪ್ಪ ಭಾರತ ತಂಡ 460 ರನ್ನು ಅಲ್ವಾ. ಸೊ ಅದ್ರಲ್ಲಿ 167 ನಮ್ಮ ಅಣ್ಣವ್ರದೇ ಪಡಿಕಲ್ ಅವ್ರದೇ ಇದೆ ಅಂತಂದ್ರೆ ಎಷ್ಟು ಕ್ರೂಷಿಯಲ್ ರನ್ಸ್ ಅದು ಅಂತ. ನೆಕ್ಸ್ಟ್ ನಮ್ಮ MVP ರವೀಂದ್ರ ಜಡೇಜಾ ಬರ್ತಾರೆ. ಅವ್ರ ಕಡೆಯಿಂದ ಸ್ವಲ್ಪ ಏನು ಬರೋಲ್ಲ. ಆಮೇಲೆ ಧ್ರುವ್ ಜುರೇಲ್ ಚೆನ್ನಾಗಿ ಆಡ್ಕೊಟ್ಟ ಅಣ್ಣ ಅಂತೂ. ಒಂಥರ 50+ ಎಲ್ಲ ಬಂತು. ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಆದ್ರೂ ಅಣ್ಣನು ಸ್ವಲ್ಪ ಪೇಷನ್ಸ್ ಕಳ್ಕೊಂಡ್ಬಿಟ್ಟು ಅಣ್ಣನು ಬೇಗ ಔಟ್ ಆಗಿಬಿಟ್ರು. ಅಂದ್ರೆ 50 ಹೊಡೆದ್ಮೇಲೆಲ್ಲ ಔಟ್ ಆಗಿಬಿಟ್ರು. ಅದಾದ್ಮೇಲೆ ಮಾನವ್ ಸುತಾರ್ ಒಂದು ಲೆವೆಲ್ಗೆ ಅಣ್ಣನ ಕಡೆಯಿಂದನೂ ಬಂತು. ಬಟ್ ಏನೇ ಹೇಳ್ರಿ ನೀವು, ನಮ್ಮ ಮಿಯಾ ಬೈ ನಮ್ಮ DSP ಸರ್ ಒಂದು ಹೊಡೆದ್ರಲ್ಲ 6, ಅದು ಗುರು ಭಯಂಕರ 6. ಅದಕ್ಕೋಸ್ಕರನೇ ನಾವು ಸ್ವಲ್ಪ ಯಾವಾಗ ಹೊಡಿತಾರೆ 6 ನಮ್ಮ DSP ಸರ್ ಅಂತಾನೆ ಕಾಯ್ತಾ ಇದ್ವಿ ಅನ್ನೋ ಥರ ಫೀಲ್ ಇತ್ತು ನನಗಂತೂ. ಸೊ ಒಂಥರ ಕ್ರೇಜಿ 6 ಎಲ್ಲ ಬಂತು. ಬಟ್ ಲಾಸ್ಟಲ್ಲಿ ಎಂಡಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ 460 ರನ್ನು 9 ವಿಕೆಟ್ ಕಳ್ಕೊಂಡ್ಬಿಟ್ಟು ನಮ್ಮ ಭಾರತ ತಂಡ ಡೇ 3ಗೆ ನಾಳೆ ಬಂದ್ಬಿಟ್ಟು ಡೇ 3 ಹೆಂಗೆ ಆಡ್ತಾರೆ ನೋಡಬೇಕು. ಬಟ್ ಓವರ್ ಆಲ್ ಆಗಿ ನೋಡೋದಾದರೆ ಡೇ 2 ಯಾವ ಥರ ಇತ್ತು ಅಂತಂದರೆ ಏನಂದರೆ ಅಫ್ಕೋರ್ಸ್ ನಾವು ಒಂದು ಸುಭದ್ರ ಸ್ಥಿತಿಯಲ್ಲಿ ಇದ್ದೀವಿ ಅಂತಲೇ ಅನ್ನಿಸ್ತಾ ಇದೆ ನನಗಂತೂ. ಯಾಕಂದರೆ ಬಾಲು ಟರ್ನ್ ಆಗ್ತಾ ಇದೆ ಗುರು. ಅಂದರೆ ಆ ಲೆವೆಲ್ಗಿಲ್ಲ, ರ್ಯಾಂಕ್ ಟರ್ನ್ ಥರ ಎಲ್ಲ ಒಂದು ಲೆವೆಲಿಗೆ ಟರ್ನ್ ಆಗ್ತಾ ಇದೆ. ಫಾಸ್ಟ್ ಬೌಲರ್ಸ್ಗೇನು ಆ ಲೆವೆಲ್ಗೆ ಇಲ್ಲ, ಹೆಲ್ಪ್ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಸುಭದ್ರ ಸ್ಥಿತಿ ಅಂದರೆ ಓಕೆ, ಒಂದು ಲೆವೆಲಿಗೆ ಒಂಥರ ಎವರೇಜ್ ಸ್ಥಿತಿ ಅಂತಲೇ ಅನ್ಕೊಂಬಿಡಿ, ಆ ಥರ ಇದೆ. ಮೀಡಿಯಮ್ ಸ್ಥಿತಿಯಲ್ಲಿದ್ದೀವಿ ಅಂತ. ಸೊ ನೋಡ್ಬೇಕು, ನಾಳೆ ಒಂಚೂರು ಇನ್ನೊಂದು 20-30 ರನ್ ಎಕ್ಸ್ಟ್ರಾ ಹೊಡೆದ್ಬಿಟ್ಟು ಅರೌಂಡ್ 500 ಏನಾದರೂ ಟಚ್ ಮಾಡಿಬಿಟ್ರೆ ಮುಗದೆ ಹೋಯ್ತು ಕತೆ. ಸುಭದ್ರ ಸ್ಥಿತಿ ಅಂತಲೇ ಅಂದ್ಕೊಳ್ಳೋಣ. ಬಟ್ ಇವತ್ತು ಸ್ವಲ್ಪ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಏನು ಅರೌಂಡ್ ಒಂದು 180-170 ಅನ್ನೋಷ್ಟರಲ್ಲಿ ಒಂದು ನಾವು 9 ವಿಕೆಟ್ ಅಲ್ಲ 7 ವಿಕೆಟ್ ಎಲ್ಲ ಕಳ್ಕೊತೀವಿ ಅಂದ್ರೆ ಸ್ವಲ್ಪ ಆ ಕಡೆ ಮಾಡಿದ್ವಿ ಡೇ 2 ಅಲ್ಲಿ ಅಂತ. ಸೊ ನಾಳೆ ನೋಡೋಣ ನಮ್ಮ ಬಾಯ್ಸ್ ಯಾವ ಥರ ಆಡ್ತಾರೆ ಅಂತ. ಮಳೆಯಿಂದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಬಾರ್ದು ಗುರು, ಅದೊಂದಿದೆ. ಮಳೆ ಸ್ವಲ್ಪ ಆ ಕಡೆ ಬಂದರೆ ಇದು ಡ್ರಾ ಏನಾದರೂ ಆಗುತ್ತಾ ಅನ್ನೋ ಥರ ಕ್ವಶನ್ ಮಾರ್ಕು ಬರುತ್ತೆ. ಬಟ್ ಮಳೆ ಬರದೇ ಇರಲಿ ಅಂತ ಆಶಿಸೋಣ. ಇನ್ನು ಈ ಕಡೆ ಆಸ್ಟ್ರೇಲಿಯಾ ವರ್ಸಸ್ ಬಾಂಗ್ಲಾದೇಶ, ಹೆಂಗ್ ಗುರು ಬಾಂಗ್ಲಾದೇಶ್ ಅವರು ರಾಜಕೀಯದ್ಬಿಟ್ಟು ಒಂಥರ ಅದೇ ಹೇಳೋದ್ನಲ್ಲ, ಕ್ರೆಡಿಟ್ಸ್ ಎಲ್ಲಿ ಕೊಡಬೇಕು ಅಂತ. ಯಾಕಂತಂದ್ರೆ ಆ ಥರ ಆಡಿದ್ರು ಅಂತ. ಈ ಕಡೆ ಆಸ್ಟ್ರೇಲಿಯಾದಂತೂ ಬ್ಯಾಟಿಂಗ್ ಒಂಥರ ಎಕ್ಸ್ಪೋಸೇ ಮಾಡಿದ್ರ ಅನ್ನೋ ಥರ ಫೀಲ್ ಆಯಿತು. ಯಾಕಂದರೆ ಇವ್ರದ್ದು ಬ್ಯಾಟಿಂಗು ಮೇನು ಸ್ಟೀವ್ ಸ್ಮಿತ್ ಮೇಲೇ ಡಿಪೆಂಡ್ ಇದೆ ಅನ್ನೋ ಥರ ಫೀಲ್ ಇದೆ ಗುರು. ಯಾಕಂತಂದರೆ ಬೇರೆಯವರು ಆ ಲೆವೆಲಿಗೆ ಆಡ್ತಾ ಇಲ್ಲ. ನೀವು ಲ್ಯಾಬ್ಯೂಷನ್ನೇ ತಗೊಳ್ಳಿ, ಹೆಡ್ದು ಇಲ್ಲ, ವೆದರ್ ಇಲ್ಲ. ಆಮೇಲೆ ಗ್ಯಾಪಲ್ಲಿ ಕ್ಯಾಮ್ರನ್ ಗ್ರೀನ್ ಬರ್ತಾ ಇರಲಿಲ್ಲ, ಬಟ್ ಇವಾಗ ಬಂತು. ಆಮೇಲೆ ಮಿಡ್ಲ್ ಆರ್ಡ್ರಲ್ಲೂ ಆ ಲೆವೆಲ್ಗೆ ಅಂದರೆ ಅಲೆಕ್ಸ್ ಕೆರಿ ಮೇಲೂ ಸ್ವಲ್ಪ ಜಾಸ್ತಿ ಡಿಪೆಂಡೆನ್ಸಿ ಇತ್ತು ಇವ್ರದ್ದು. ಆನಂದು ಬರಲಿಲ್ಲ, ವೆಬ್ಸ್ಟರು ಒಂದು ಲೆವೆಲ್ಗೆ ಏನು ಬರಲೇ ಇಲ್ಲ. ಸೊ ಲೋವರ್ ಮಿಡಲ್ ಆರ್ಡ್ರು ಆ ಥರ ಏನು ಪರ್ಫಾರ್ಮೆನ್ಸ್ ಬರಲಿಲ್ಲ ಬ್ಯಾಟಿಂಗಲ್ಲಿ ಸ್ಪೆಷಲಿ. ಬಟ್ ಈ ಕಡೆ ಬಾಂಗ್ಲಾದೇಶು ಹಸನ್ ಮೊಹಮ್ಮದ್ ಗುರು ಏನು ಕ್ರೇಜಿ ಬೌಲಿಂಗು, 9 ವಿಕೆಟ್ ತೆಗೆದು ಪ್ಲೇಯರ್ ಆಫ್ ದ ಮ್ಯಾಚು. ಆಮೇಲೆ ಮೆಹದಿ ಹಸನ್ ಮಿರಾಜು ಬ್ಯಾಟಿಂಗಲ್ಲೂ 62 ರನ್ ಏನೋ ಹೊಡೆದ ಅಣ್ಣ. ಆಮೇಲೆ ಬೌಲಿಂಗಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ 5 ವಿಕೆಟ್ಸ್ ಏನೋ ತೆಗೆದಿದ್ದು. ಅಂದರೆ 2019ರಲ್ಲಿ
ಕುಲ್ದೀಪ್ ಯಾದವ್ ಆಸ್ಟ್ರೇಲಿಯಾ ವಿರುದ್ಧ ಆಸ್ ಎ ಸ್ಪಿನ್ನರ್ ಆಗ್ಬಿಟ್ಟು 5 ವಿಕೆಟ್ ಏನೋ ತೆಗೆದಿದ್ರು. ಅದಾದ್ಮೇಲೆ ಮೆಹದಿ ಹಸನ್ ಮಿರಾಜ್ ಅಂತೆ. ಆಮೇಲೆ ಬಾಂಗ್ಲಾದೇಶ್ 2003 ಆ ಡಾರ್ವಿನ್ ಇದು ಏನಿದೆ ಅಲ್ಲ ಸ್ಟೇಡಿಯಂ ಅಲ್ಲಿ ಯಾರು ಆಸ್ಟ್ರೇಲಿಯಾ ವಿರುದ್ಧ ಆಡಿದ್ರು ಗುರು. 23 ವರ್ಷಗಳ ನಂತರ ಮತ್ತೆ ಆಡ್ತಿದ್ದಾರೆ. ಸೊ 23 ವರ್ಷಗಳ ನಂತರ ಆಡಿ ಇವಾಗ ಸಾಟ್ ಬಡ್ಡುಡುಮ್ ಅಂತ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿದ್ದಾರೆ. ಕೆಲವೊಂದು ಸ್ಟ್ಯಾಟ್ಸ್ ಎಲ್ಲ ನೋಡಿದ್ರೆ ಭರ್ಜರಿ ಆಗಿದೆ. ಬಾಂಗ್ಲಾದೇಶ್ ಈ ಲೆವೆಲಿಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನ್ನೋ ಥರ. ಯಾಕಂದ್ರೆ ನೀವು ನೋಡಿ, ಬಿಗ್ಗೆಸ್ಟ್ ವಿನ್ ಬೈ ಅನ್ ಏಷ್ಯನ್ ಟೀಮು ಇನ್ ಆಸ್ಟ್ರೇಲಿಯಾ ಅಂತ ಬೈ ವಿಕೆಟ್ಸ್ ಎಲ್ಲ ನೋಡೋದಾದ್ರೆ ಅದು ಬಾಂಗ್ಲಾದೇಶ್ಗೆ ಸೇರುತ್ತೆ ಅಂತ. ಆಮೇಲೆ ಆಸ್ಟ್ರೇಲಿಯಾದಂತೂ ಬಿಟ್ಬಿಡಿ, ಅದ್ರ ಬಗ್ಗೆ ಮಾತಾಡೋಣ. ಈ ಕಡೆ ಟೆಸ್ಟ್ ವಿನ್ಸ್ ಇನ್ ಸೇನಾ ಬೈ ಏಷ್ಯನ್ ಟೀಮ್ಸ್ ಇನ್ ದಿಸ್ ಡೆಕೆಡ್ ಅಂತ ನೋಡಿದ್ರೆ ಬಾಂಗ್ಲಾದೇಶ್ 2 ಇದೆ, ಭಾರತ ತಂಡ 9 ಇದೆ, ಶ್ರೀಲಂಕಾ 1 ಇದೆ, ಪಾಕಿಸ್ತಾನ್ ನೋಡಿ 0. ಅವರಂತೂ ಎಲ್ಲ ಗೆಲ್ಲಲ್ಲ ಅಂತ ಅನ್ಕೋಬೇಡಿ ಗ್ಯಾಪಲ್ಲಿ. ಆಮೇಲೆ ಆಸ್ಟ್ರೇಲಿಯಾ ಹ್ಯಾವ್ ಲಾಸ್ಟ್ ಹೋಮ್ ಟೆಸ್ಟ್ ಟು ಎನ್ ಏಷ್ಯನ್ ಟೀಮ್ ಅದರ್ ದೆನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಗುರು. 1995 ಇಂದ ಇಲ್ಲಿವರೆಗೂ ಏಷ್ಯನ್ ಟೀಮ್ ನಮ್ಮ ಭಾರತ ತಂಡ ಬಿಟ್ಟರೆ ಬೇರೆ ಯಾರ ವಿರುದ್ಧನೂ ಅವ್ರು ಸೋತಿರಲಿಲ್ಲ. ಇವಾಗ ಬಾಂಗ್ಲಾದೇಶ್ ವಿರುದ್ಧ ಸೋತಿದ್ದಾರೆ ಅಂತ. ಆಮೇಲೆ ಬಾಂಗ್ಲಾದೇಶ್ ಅಂತೂ ಒಂಥರ ಯಾವ ಥರ ಅಂದರೆ, ನೀವು ನೋಡಿ ಫಸ್ಟು ಪ್ರಾಕ್ಟೀಸ್ ಮ್ಯಾಚಲ್ಲಿ 54ಕ್ಕೇನೋ ಆಲ್ ಔಟ್ ಆಗ್ತಾರೆ. ಆಮೇಲೆ ನಹೀದ್ ರಾಣಾ ಅಂತ ಒಂದು 150+ ಬೌಲರು, ಅಂದರೆ ಭಯಂಕರ ಬೌಲಿಂಗ್ ಮಾಡೋವಯ್ಯ, ಆ ವಯ ಇರಲಿಲ್ಲ. ಸೊ ಟಾಸ್ ಎಲ್ಲ ಸೋತಿದ್ರು, ಅದೆಲ್ಲ ಇಟ್ಕೊಂಡ್ರು ಗೆದ್ರು ಇವರು ಅಂತ. ಆಮೇಲೆ ಈ ಕಡೆ ಆಸ್ಟ್ರೇಲಿಯಾ ನೋಡಿ, ಅವ್ರದ್ದು ಒಂಥರ 2026 ಯಾವ ಥರ ಆಗಿದೆ ಅಂದರೆ, T20 ವರ್ಲ್ಡ್ ಕಪ್ ಸೂಪರ್ 8ಗೆ ರೀಚ್ ಆಗಿರಲಿಲ್ಲ. ಆಮೇಲೆ ಪಾಕಿಸ್ತಾನ್ ವಿರುದ್ಧ T20I ಮತ್ತು ODI ಸೀರೀಸ್ ಸೋತ್ರು. ಆಮೇಲೆ ಬಾಂಗ್ಲಾದೇಶ್ ವಿರುದ್ಧ ODI ಸೀರೀಸ್ ಸೋತ್ರು. ಇವಾಗ ನೋಡಿದ್ರೆ ಟೆಸ್ಟ್ ಮ್ಯಾಚ್ ಸೋಲ್ತಿದ್ದಾರೆ. ಸೊ 2026 ಒಂಥರ ಆಸ್ಟ್ರೇಲಿಯಾಗೆ ಕಬ್ಬಿಣದ ಕಡಲೆ ಥರ ಆಗಿದೆ ಅಂತ ಹೇಳ್ಬೋದು. ಸೊ ಆಸ್ಟ್ರೇಲಿಯಾ ಸೋತಿರೋದ್ರಿಂದ ಇವಾಗ WTC ಪಾಯಿಂಟ್ಸ್ ಟೇಬಲಲ್ಲಿ ಅಫ್ಕೋರ್ಸ್ ಇವರು ಇನ್ನೂ ಮೊದಲನೇ ಸ್ಥಾನದಲ್ಲೇ ಇದ್ದಾರೆ. ಬಟ್ ಪಾಯಿಂಟ್ಸ್ ಪರ್ಸೆಂಟೇಜ್ ಇದೆಲ್ಲ 77.78 ಆಗಿದೆ ಗುರು. 85 87 ಆ ಥರ ಏನೋ ಇತ್ತು, ಇವಾಗ 77.78 ಆ ಥರ ಏನೋ ಇದೆ. ಸೊ ಇವಾಗ ಇನ್ನೂ ಒಂದು ಮ್ಯಾಚ್ ಎಲ್ಲ ಸೋತ್ರೆ ಆಮೇಲೆ ಅವರು ನ್ಯೂಜಿಲೆಂಡ್ ವಿರುದ್ಧನೂ ಆಡಬೇಕು, ಹೋಮ್ ಗ್ರೌಂಡಲ್ಲೇನೋ ಆ ಥರ ಎಲ್ಲ ಇದೆ. ಆಮೇಲೆ ನಮ್ಮ ಭಾರತ ತಂಡದ ವಿರುದ್ಧನೂ ಆಡಬೇಕು, BGT ಎಲ್ಲ ಬರುತ್ತಲ್ಲ. ಸೊ ಅವ್ರಿಗೊಂಥರ ಸೋತ್ರೆ ಅಂದರೆ ಆ ಕಡೆ ಎಲ್ಲ ಸೋಲ್ತಾ ಹೋದರೆ, ನಾವು ಗೆಲ್ತಾ ಹೋದರೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಆ ಥರ ಅಂದರೆ ಲೈಕ್ ನಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಫೈನಲ್ಗೆಲ್ಲ ಎಂಟ್ರಿ ಕೊಡೋಕ್ಕೆ. ಎಂಡ್ ಆಫ್ ದ ಡೇ ನಾವು ಗೆಲ್ಬೇಕು ಗುರು, ಅದು ಮೇನ್ ವಿಷಯ. ಆಮೇಲೆ ಇನ್ನೊಂದು ಟಾಪಿಕ್ ಏನಪ್ಪ ಅಂತಂದರೆ, ಅಫ್ಕೋರ್ಸ್ ಆನ್ ದಿಸ್ ಡೇ 2021 5 ವರ್ಷಗಳ ಹಿಂದೆ ಲಾರ್ಡ್ಸ್ ಅಲ್ಲಿ ನಾವು ರಾಜ್ಕದ್ಬಿಟ್ಟು ಟೆಸ್ಟ್ ಮ್ಯಾಚ್ ಗೆದ್ದಿದ್ವಿ, ಅದು ಇಂಗ್ಲೆಂಡ್ ವಿರುದ್ಧ. ಗೊತ್ತಲ್ಲ, ನಮ್ಮ ಕೊಹ್ಲಿ ಅವರು 60 ಓವರ್ಸ್ ಫುಲ್ ಅವ್ರಿಗೆ ನರ್ಕ ಆಗಬೇಕು ಅನ್ನೋ ಥರ ಏನು ಹೇಳಿದ್ರಲ್ಲ, ಅದು ಒಂಥರ ನೆಕ್ಸ್ಟ್ ಲೆವೆಲ್ಲು. ನಮ್ಮ ಬೌಲರ್ಸ್ ಕೂಡ ಸೂಪರಾಗಿ ಆಡಿದ್ರು. ಅಂದರೆ ಈ ಕಡೆ ನಮ್ಮ ಶಮಿ ಅವರು, ಬುಮ್ರಾ ಅವರು ಭಯಂಕರ ಬ್ಯಾಟಿಂಗ್ ಮಾಡಿದ್ರು. ಆಮೇಲೆ ನಮ್ಮ ಬೌಲರ್ಸ್ ಭಯಂಕರ ಬೌಲಿಂಗ್ ಮಾಡಿದ್ರು. ಕಾಮೆಂಟೇಟ್ರಿನೂ ಒಂಥರ ನೆಕ್ಸ್ಟ್ ಲೆವೆಲೇ ಇತ್ತು ಆ ಮ್ಯಾಚಲ್ಲಿ ಅಂತ. ಸೊ ಒಂಥರ ಯಾರು ನೋಡಿಲ್ಲ ಇನ್ ದ ಸೆನ್ಸ್ ಹೈಲೈಟ್ಸ್ ನೋಡಿ ಇನ್ನೊಂದ್ಸರಿನೂ ಗೂಸ್ ಬರುತ್ತೆ ನಿಮಗೆ. ಸೊ ಓವರಾಲ್ ಆಗಿ ಈ ಥರ ಎಲ್ಲ ಟಾಪಿಕ್ಸ್ ಇತ್ತು. ಇನ್ನು 100 ಎಲ್ಲ ನಡೀತಾ ಇದೆ, ಅದು ನಾಳೆ ಡಿಸ್ಕಸ್ ಮಾಡೋಣ. 100 ಫೈನಲ್ ಎಲ್ಲ ಇದೆ ಅಲ್ವಾ, ಅದೆಲ್ಲ ನಾಳೆ ನೀಟಾಗಿ ಲೈವಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.